ವೆಯ್ಟ್ ಲಾಸಿಗೆ ಮೇನ್ ಇಂಪಾರ್ಟೆಂಟು ಗಟ್ ಹೆಲ್ತ್. ನಾವು 10 kg ರೆಡ್ಯೂಸ್ ಮಾಡ್ಬೋದು. ಹೇಗಂತ ನೀಟಾಗಿ ಎಂಟಿ ಆಗ್ತಾ ಇದ್ರೆ ಗಟ್ ಹೆಲ್ತ್ ಪೌಡ್ರ್ ಈ ಎಕ್ಸಸೈಸು ಮತ್ತು ಡಯೆಟ್ನ ಫಾಲೋ ಮಾಡೋದ್ರಿಂದ ಮಿನಿಮಮ್ ಆಗಿ ಆರಾಮಾಗಿ ಒಂದು 14 ಡೇಸಲ್ಲಿ ನಾವು 10 kg ರೆಡ್ಯೂಸ್ ಮಾಡ್ಬೋದು. ಹೇಗಂತೀರಾ? ಸೊ ಮುಂದೆ ನೋಡಿ ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್ ಹೆಲ್ತ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಆ್ಯಕ್ಚುಲಿ ನಾನು ಭಾಳ ದಿನದ ಲೇಟಾಗಿ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಯಾವುದೂ ಚಾಲೆಂಜಸ್ ತೊಗೊಂಡಿದ್ದಿಲ್ಲ. ಒಂದು ಚಾಲೆಂಜ್ ಅಂತೂ ಬ್ರೇಕ್ ಮಾಡಿದೆ ಡ್ಯೂ ಟು ಓವರ್ ಥಿಂಕಿಂಗ್, ಸ್ಟ್ರೆಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್. ಸೊ ಇವಾಗ ನಾನು ಇವತ್ತಿನಿಂದ ಅಂದರೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬಿಫೋರ್ 1 ಡೇ ನಾನು ಇರಲಿ ಅಂಥೇಳಿ ಏನೇನು ಮಾಡ್ತಾಯಿದ್ದೀನಿ, ಯಾವ ಥರ ಅಂಥೇಳಿ ನಾನು ವಿಡಿಯೋಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಏನೇನು ಮೇನ್ ಅಂತಂದರೆ ಡಯಟ್ ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ತಿದೆ. ಮೇನ್ ಇದರಲ್ಲಿ ಎಕ್ಸಸೈಸ್ ಅದನ್ನು 10 ಮಿನಿಟ್ಸದಷ್ಟೇ. ಎಸ್ಪೆಷಲಿ ಬೆಲ್ಲಿ ಫ್ಯಾಟನ್ನ ಕಾನ್ಸಂಟ್ರೇಷನ್ ಮಾಡುವಂಥ ಎಕ್ಸಸೈಸ್ಗಳನ್ನು ಮಾಡ್ತಾಯಿದ್ದೀನಿ. 10 ಮಿನಿಟ್ಸ್ ಓನ್ಲಿ ಮಾಡೋದು. ಆ ಎಕ್ಸಸೈಸ್ ಯಾವುವು, ಹೆಂಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಈ ಡಯಟ್ ಅನ್ನೋದು ಏನಿದೆ ನೋಡಿ, ಎಲ್ಲನೂ ತಿಂದು ಆರಾಮಾಗಿ ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು. ವೆರೈಟೀಸ್ ಆಫ್ ರೆಸಿಪಿ ತೋರಿಸ್ತೀನಿ, ಯಾವ ಥರ ಏನೇನು ಮಾಡ್ತಾಯಿದ್ದೀನಿ ಅಂಥೇಳಿ. ಸೊ ಫಸ್ಟ್ ಆಫ್ ಆಲ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಿಂಗ್ ಬಂದು ಡಯಟ್ ಬಗ್ಗೆ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಟೈಮಿಂಗ್ ಬಂದು ನಾನು ಸೊ ಇನ್ಮೇಲೆ 6 ಗಂಟೆಗೆ ನನ್ನ ಲಾಸ್ಟ್ ಮೀಲು, ಫಸ್ಟ್ ಮೀಲ್ ಯಾವಾಗಲೂ 11ಗೆ ಸ್ಟಾರ್ಟ್ ಮಾಡ್ತೀನಿ. ಸೊ 16 to 8 ಆರ್ 16 to 8 ನಂದು ರೇಷಿಯೋ ಮಾಡ್ಕೋಬೇಕಂಡು ನೀನು. ಸೊ ಊಟ ಮಾಡಿ 6:30 ಆಗುತ್ತೆ. ಸೊ ಮಾರ್ನಿಂಗು 11 o'clock ಅಥವಾ 10:30 ನಾನು ಫಾಸ್ಟ್ನ ಬ್ರೇಕ್ ಮಾಡ್ತೀನಿ. ಗ್ರೀನ್ ಟೀ ಕುಡಿತೀನಿ. ಮತ್ತು ನಂದು ಆ್ಯಕ್ಚುಲಿ ಗಟ್ ಹೆಲ್ತ್ ಪೌಡ್ರ್ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ 14 ಡೇಸಲ್ಲಿ ಆ ಗಟ್ ಹೆಲ್ತ್ ಪೌಡ್ರ್ ಹೇಗೆ ವರ್ಕ್ ಆಗ್ತಾಯಿದೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ಅದನ್ನು ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಇದು ಗಟ್ ಹೆಲ್ತ್ ಪೌಡ್ರ್ ಅಂತ ಎದಕ್ಕಂತ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗಲೇ ವೆಯ್ಟ್ ಲಾಸಿಗೆ ಮೇನ್ ಇಂಪಾರ್ಟೆಂಟು ಗಟ್ ಹೆಲ್ತ್. ಸೊ ಗಟ್ ಹೆಲ್ತ್ ಅಂದರೆ ನಮ್ಮ ಬಾಡಿ ನೀಟಾಗಿ ಕ್ಲೀನ್ ಆಗ್ತಾಯಿದ್ರೆ, ಡಿಟಾಕ್ಸಿಫೈ ಆಗ್ತಾಯಿತ್ತಂದರೆ, ಓಕೆ, ನಮ್ಮ ಸ್ಟಮಕ್ಕೆಲ್ಲ ನೀಟಾಗಿ ಎಂಟಿ ಆಗ್ತಾಯಿದ್ರೆ ನಮ್ಮ ವೇಟ್ ಆಲ್ಮೋಸ್ಟ್ ರೆಡ್ಯೂಸ್ ಆಗೇ ಬಿಡ್ತದೆ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, ಗಟ್ ಹೆಲ್ತ್ ಸರಿ ಇರೋಂಗಿಲ್ಲ, ಡೈಜೆಷನ್ ಸರಿ ಆಗ್ತಾ ಇರೋಂಗಿಲ್ಲ, ಬ್ಲೋಟಿಂಗ್ ಆಗ್ತಾ ಇರ್ತದೆ, ಫುಲ್ ಆ್ಯಸಿಡಿಟಿ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಇದು ಏನು ಪೌಡ್ರ್ ರೆಡಿ ಮಾಡಿದ್ದೀನಲ್ಲ ನಾನು, ಗಟ್ ಹೆಲ್ತ್ ಪೌಡ್ರ್ ಅಂಥೇಳಿ, ಸೊ ಬೆಸ್ಟ್ ಅಂತ ಹೇಳ್ಬೋದು. ಸೊ ಹೆಂಗಾಗುತ್ತೆ ಏನಾಗುತ್ತೆ ಅಂತ ನಿಮಗೆ ನಾನು ಡೈಲಿನೂ ರಿಸಲ್ಟ್ ಮಾಡಿ ತೋರಿಸ್ತೀನಿ ಹೆಂಗೆ ಅಂಥೇಳಿ. ಸೊ ಅದಕ್ಕೋಸ್ಕರ ವಿತ್ 10 ಮಿನಿಟ್ಸ್ ಬೆಲ್ಲಿ ಎಕ್ಸಸೈಸು ಅದ್ರ ಎಷ್ಟು ಮಾಡ್ತೀನಿ ಎಷ್ಟಿಲ್ಲ ಅಂತಲೂ ತೋರಿಸ್ತೀನಿ. ಬಟ್ ಏನಂತಂದರೆ ಈ ಪೌಡ್ರ್ ಕುಡಿಯೋದ್ರಿಂದ ಹೆಂಗೆ ಅಂದರೆ ಆ್ಯಸಿಡಿಟಿ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಎಸ್ಪೆಷಲಿ ನಮ್ಮ ಕಾನ್ಸ್ಟಿಪೇಷನ್ ಇದ್ದವ್ರಿಗೆ ಒಂದು 4 ಡೇಸಲ್ಲೇ ನಿಮ್ಮ ಕಾನ್ಸ್ಟಿಪೇಷನ್ ರಿಲೀಫ್ ಆಗುತ್ತೆ. ನೀವು ಅನ್ಕೋತೀರ, ಹೋ ಇಷ್ಟು ಎಫೆಕ್ಟಿವ್ ಇದೆನಾ ಅಂತ ಅನ್ಕೋಬೋದು. ಅಷ್ಟು ಈಸಿ ರೆಸಿಪಿ ಇದೆ ಇದು. ಭಾಳ ಚೆನ್ನಾಗಿದೆ. ಆ್ಯಸ್ ಅ ಟೀ ಆಗಿ ಕುಡಿಬೋದು, ಆ್ಯಸ್ ಅ ಡಿಟಾಕ್ಸ್ ಡ್ರಿಂಕ್ ಆಗಿ ಕುಡಿಬೋದು, ಅಥವಾ ನೈಟ್ ಸ್ಲೀಪಿಂಗ್ ಡ್ರಿಂಕ್ ಆದರೂ ಕುಡಿಬೋದು. ಅಷ್ಟು ಬೆಟ್ರ್ ಇರುವ ಈ ಡ್ರಿಂಕ ಹೇಗೆ ಎಂತ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿಗೋಸ್ಕರ ನೆಕ್ಸ್ಟಿಂದ ಫಾಲೋ ಮಾಡಿ. ಓಕೆ, ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಭಾಳ ನೋಡ್ತಾ ಇದ್ದೀರಾ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಫಾಲೋ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ 10 ಮಿನಿಟ್ಸ್ ಎಕ್ಸಸೈಸು ಮತ್ತು ನಂದು ಯಾವ ಥರ ರುಟೀನ್ ಇರುತ್ತೆ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು.